ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರಿಂದ ಮಾಲಿಂಗಪುರದಲ್ಲಿ ಬೃಹತ್ ಪ್ರತಿಭಟನೆ. ಟಾಟಾ ಕಂಪನಿಗೆ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿದ ರೈತರು ಮತ್ತು ಸಾರ್ವಜನಿಕರು ಎಸ್ಕಾಂ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದರು. ಬಳಿಕ ಎಸ್ಕಾಂ ಎಇಇ ವಿಎನ್ ಮರಕಟ್ಟಿ ಮತ್ತು ತೇರಡಾಲ ತಹಸೀಲ್ದಾರ್ ವಿಜಯಕುಮಾರ್ ಕಡಕೋಳ ಅವರಿಗೆ ಪ್ರತಿಭಟನೆಕಾರರು ಮನವಿ ನೀಡಿದರು. ನಂತರ ಎಇಪಿ ಮುಖಂಡ ಅರ್ಜುನ್ ಹಲಿಗಿಗೌಡರ್ ಎಸ್ಕಾಂ ಖಾಸಗೀಕರಣ ವಿಷಯ ಮಾತನಾಡುವ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ವಿಷಯ ಪ್ರಸ್ತಾಪಿಸಿದಾಗ ಶಾಸಕ ಸಿದ್ದು ಸವದಿಯವರು ತರಾಟೆಗೆ ತೆಗೆದುಕೊಂಡು ಪ್ರತಿಭಟನೆಯಿಂದ ಹೊರನಡೆದರು. ನಂತರ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ಹೋರಾಟಗಾರರ ಮಧ್ಯೆ ಮಾತಿನ ಚಕಮಕಿ, ಘರ್ಷಣೆ ನಡೆಯಿತು. ಬಳಿಕ ಮುಖಂಡರು ಮಧ್ಯಪ್ರದಾರಿಸಿದಂದ ವಾತಾವರಣ ತಿಳಿಯಾಯಿತು. ಆತ್ಮೀಯರೇ, ಸ್ವತಂತ್ರ ಸಿಕ್ಕು 79 ವರ್ಷಗಳ ನಂತರ ನಾವು ಯಾವ ದೌರ್ಭಾಗ್ಯದ ಕಡೆಗೆ ಹೊರಟಿವಿ ಅನ್ನೋದನ್ನ ನೀವು ಎಲ್ಲ ಕೂಡಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಮ್ಮನ್ನ ಆಳುವ ಪ್ರಭುಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಈಗ ನಾವೆಲ್ಲ ರೈತಾಪಿ ಜನರು, ನೇಕಾರ ಸಮಾಜದವರು, ಸಾರ್ವಜನಿಕರು, ನೌಕರಸ್ಥರು, ಇದರಲ್ಲಿ ಯಾರಿಗೆ ಕರೆಂಟ್ ಇರಲಿಲ್ಲ ಬದುಕಲಿಕ್ಕೆ ಸಾಧ್ಯ ಇದೆ? ಇವತ್ತು ಒಬ್ಬ ಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗೆ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ, ಅಥವಾ ದೇಶದ ಪ್ರಧಾನಿ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ? ಮೂಲಭೂತ ಸೌಲಭ್ಯಗಳಲ್ಲಿ ಅತಿ ಅವಶ್ಯಕವಾಗಿರೋದು ಇವತ್ತು ವಿದ್ಯುತ್. ಇಂಡಸ್ಟ್ರಿಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ರೈತರ ಪಂಪ್ ಸೆಟ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ನೇಕಾರಿಕೆ ನಡೀತಾ ಇರೋದು ವಿದ್ಯುತ್ ಮೇಲೆ, ಇವತ್ತು ಬಸ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ. ಇಷ್ಟೆಲ್ಲ ನಡೀತಾ ಇದ್ದಾಗೂ ಕೂಡ ಈ ಕೆಬಿ ಅನ್ನೋದು ಏನಾದರೂ ಹಾನಿಗೊಳಗಾಗಿತ್ತು ಅಥವಾ ಲಾಸ್ ಆಗೈತೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ 1897ರಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ವಿದ್ಯುತ್ ವಲಯ ಆರಂಭ ಆಯಿತು. ಸ್ವತಂತ್ರ ನಂತರ ಸಾರ್ವತ್ರಿಕವಾಗಿ ಸರ್ಕಾರದ ಅಧೀನದಲ್ಲಿ ನಡೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ 38ನೇ ಖಂಡಿಕೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ವಿದ್ಯುತ್ ವಲಯವನ್ನು ನಿಯಂತ್ರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಸಂವಿಧಾನದಲ್ಲಿ. ಅಂದ್ರೆ ಇವತ್ತು ಖಾಸಗೀಕರಣಕ್ಕೆ ನಾನು ಕೇಂದ್ರ ಸರ್ಕಾರನ ಅಷ್ಟೇ ದೂಷಣೆ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಥಮಿಕ ವಲಯವಾದಂತಹ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದನ್ನ, ಯಾಕಂದ್ರೆ ಸರ್ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಐತಿಲ್ಲ ಸರ್. ಒಂದ್ ನಿಮಿಷ ಸರ್ ಮಾಡ್ತಾ ಇಲ್ಲ, ಒಂದ್ ನಿಮಿಷ ಸರ್, ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಿ ಸರ್. ನೀವು ಮಾತಾಡುತ್ತೆ ಸ್ಪಷ್ಟೀಕರಣ ಕೊಡ್ರಿ. ತಪ್ಪ ಇದ್ರೆ ಒಂದ್ ನಿಮಿಷ ಶಾಸಕರ, ನಾವು ಮಾತಾಡ್ಲಿಕ್ಕೆ ಹಾಕದ, ದಯವಿಟ್ಟು ತಪ್ಪಿದ್ರೆ ತಾವು ವಿವರಣೆ ಕೊಡಿ. ಬಿಟ್ಟು ಹೋಗೋದಲ್ಲ, ಇದು ಮಾತನಾಡುವಂತೆ ಬಿಟ್ಟು ಹೋಗೋದಲ್ಲ. ದಯವಿಟ್ಟು ಇಲ್ಲಿ ನೋಡ್ರಿ, ದಯವಿಟ್ಟು ಉಳಿದವ್ರು ಕೂಡ್ರಿ, ಅದನ್ನ ಬಿಡ್ರಿ, ವಾತಾವರಣ ತಿಳಿವಳಿಸಿ ಮತ್ತೆ ಮುಂದಿನ ಸಭೆ ಚಾಲು ಮಾಡ್ರಿ. ಹೋರಾಟಕ್ಕೆ ಬಂದಿದೀವಿ ಇಲ್ಲಿ, ಬೇಕಾದವ್ರು ಬರ್ತಾರೆ, ಬೇಡದವ್ರು ಹೋಗ್ತಾರೆ, ತೆರಿಗೆ ಕೆಡಿಸ್ಕೋಬೇಡ್ರಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಬೇಕು 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 ವಿದ್ಯುತ್ ಖಾಸಗೀಕರಣಕ್ಕೆ. ಹಲೋ, ನಿಮ್ಮೆಲ್ಲರಿಗೂ ವಿನಂತಿ,
ವಿನಂತಿ ದಯಮಾಡಿ ನಾನು ಹೇಳಕತ್ತೀನಿ ಶಂಕರಗೌಡ ಇಲ್ಲ ಹಲೋ ಇಲ್ಲಿ ಏನು ಜಗಳ ಕೊಟ್ಟಿಲ್ಲ ಅವರಿಗೆ ಚಳವಳಿ ನಮಗೆ ಯಾರಿಗೆ ಅವಶ್ಯಕತೆ ತಂದುಕೊಂಡ್ರೆ ಇದು ದಯವಿಟ್ಟು ಶಾಂತಿ ವಿರೋಧಿಗಳು ಮಾಡ್ತಾರಲ್ಲ ಅದನ್ನು ಪ್ರಶ್ನೆ ಮಾಡಕ್ ಬಂದಿವಿ ನಾವು ಇಲ್ಲಿಗೆ ಏನ್ ಹುಡುಗಾಟಿಗೆ ಐತಿ ಪಂಚಾಯತ್ ಮೆಟ್ಲಕೊಂಡಿರ್ತಾವ ಎಂದು 2004ನೇ ಇಸ್ವಿಯೊಳಗ ಯಶಾಮ ಕೃಷ್ಣ ಇದ್ದಾಗ ಮೆಟ್ಲು ಕುಂತಿದ್ದು ಎಲ್ಲಾ ಮೆಟ್ಲುಗಳನ್ನು ಕಿತ್ತ ಟಿಸಿ ಆಫೀಸ್ ಒಂದು ಸುಟ್ಟಿ ಅವನ್ನ ಸುಟ್ಟಾಗಿ ಮೆಟ್ರೋ ವಾಪಸ್ ಹತ್ತಿ ಚಳವಳಿ ಆದ್ಮೇಲೆ ಇವತ್ತಿನ ಮಟ್ಟ ಉಚಿತ ವಿದ್ಯುತ್ ಆಗೈತೆ ಏನ್ ಹುಡುಗಾಟಿ ಐತಿ ಏನ್ ಮಾಡೋದು ಹೇಳ್ಬೋದು ಸ್ವಲ್ಪ ಯಾವ ತಿಂಡಿ ಬಡಿ ಬಂದ್ರೆ ಏನ್ ಹುಡುಗಾಟಿ ಐತಿಲ್ಲ ಚಳವಳಿ ತಗಲಾಗಿ ತಿಳ್ಕೊಂಡ್ರೆ ಏನ್ ಚಳವಳಿ ಕಿಮ್ಮತ್ತಿಲ್ಲ ಆ ಕಿತ್ತ ಮಾಡ್ಬೇಕು ಬಂದಿಲ್ಲ ನಡೀತದ ಒಂದ್ ದಿವಸ ಬದುಕಬಹುದು ಕರೆಂಟ್ ಇಲ್ಲ ಅಂದ್ರೆ ಯಾರು ಒಂದು ತಾಸು ನಮ್ಮ ಮನೆಗೆ ಕೊಂಡು ಹೋಗೋ ಸ್ಥಿತಿ ಇಲ್ಲ ಇಂತಹ ಸಮಯದೊಳಗ ಹಲೋ ದಯವಿಟ್ಟು ಶಾಂತಿಗೆಲ್ಲ ಬಂದಿದೆ ಏನ್ ಹುಡುಗಾಟಿಗೆ ಪಂಚಾಯತ್ ಮೆಟ್ಲಕೊಂಡಿರ್ತಾವ ಎಂದು 2004ನೇ ಇಸ್ವಿಯೊಳಗ ಯಶಾಮ ಕೃಷ್ಣ ಇದ್ದಾಗ ಮೆಟ್ಲು ಕುಂತಿದ್ದು ಎಲ್ಲಾ ಮೆಟ್ಲುಗಳನ್ನು ಕಿತ್ತ ಟಿಸಿ ಆಫೀಸ್ ಬಂದಾಗ ಸುಟ್ಟಿಗೆ ಅವನ್ನ ಸುಟ್ಟಾಗಿ ಮೆಟ್ರೋ ವಾಪಸ್ ಹತ್ತಿ ಚಳವಳಿ ಆದ್ಮೇಲೆ ಇವತ್ತಿನ ಮಟ್ಟ ಉಚಿತ ವಿದ್ಯುತ್ ಆಗೈತಿ ಏನ್ ಹುಡುಗಾಟಿ ಐತಿ ಏನ್ ನಿಮಗೆ ಯಾವ ಶಕ್ತಿ ಐತಿ ಯಾವ ಮೆಟ್ರೋ ಬೇಡ ಆಗೈತಿ ಬಂದಿಲ್ಲಿ ಕೊಡ್ರಿ ಬೇಡ ನಾವು ಹೋಗ್ವಿ ಇಲ್ಲಿ ಇದೇನು ಹುಡುಗಾಟಿ ಜಾತ್ರೆ ಮಾಡಕ್ ಬಂದಿಲ್ಲ ಕುಸ್ತಿ ಹಿಡ್ಯಾಕ ಬಾ ನೀವು ಯಾವ ಬಂದ್ ಬಡಿದ್ ಬಡಿ ನೋಡೋಣ ಏನ್ ಕಿಮ್ಮತ್ತಿಲ್ಲ ಚಳವಳಿ ಮಾಡೋಗ ಬಾ ಯಾವ ಬಡಿದ್ ಬಡಿ ಬಂದಲ್ಲಿ ಏನ್ ಚಳವಳಿ ಕಿಮ್ಮತ್ತಿಲ್ಲ ಹುಡುಗಾಟಿಗೆ ಮಾಡ್ಕೊಂಡಿಲ್ಲ ಆಗ್ಲಿ ಅವತ್ತು ಏನಾಗತ್ತೆ ಆಗಿಲ್ಲ ಆಗ್ಲಿ ಏನ್ ಕಿಮ್ಮತ್ತಿಲ್ಲ ಏನ್ ಚಳವಳಿ ಅಂದ್ರೆ ಹುಡುಗಾಟಿಗೆ ಮಾಡಿಲ್ಲ ಇಲ್ಲಿ ಏನು ಇಲ್ಲಿ ಕಿಮ್ಮತ್ತಿಲ್ಲ ಇವತ್ತಿದಾಗ್ಲಿ ಇವತ್ತಿನ ಚಳವಳಿ ಬಗ್ಗೆ ಆಮೇಲೆ ಅದು ಬಂದ ಇಲ್ಲಿ ಪ್ರತಿ ಬಾಗ್ಲಕ್ಕೆ ಮಡಿ ವಿದ್ಯುತ್ ಇಲ್ಲ ಪ್ರತಿ ಒಬ್ಬಗೆ ಬೇಕಾಗೈತಿ ಇಲ್ಲಿ ಯಾವ್ದು ಬಿಜೆಪಿ ಕಾಂಗ್ರೆಸ್ ದಳ ಅಂತ ಬಂದಿಲ್ಲ ನಾವು ಇಲ್ಲಿ ವಿದ್ಯುತ್ ಬಿಜೆಪಿ ಆಸ್ಥಾನ ಕಾಂಗ್ರೆಸ್ ಆಸ್ಥಾನ ಜೆಡಿಎಸ್ ಆಸ್ಥಾನ ರೈತನ ಆಸ್ಥಾನ ಎಲ್ಲವನ್ನೂ ಪಂಪ್ ಸೆಟ್ಟಿಗೆ ವಿದ್ಯುತ್ ಅದಾವ ಆಗ ಎಲ್ಲವೂ ಮೀಟರ್ ಕೊಟ್ಟಿರ್ತಾವ ಎಲ್ಲವೂ ಮೀಟರ್ ಬಿಲ್ ಬಂದತ್ತಿಲ್ಲ ಇಲ್ಲಿ ಏನು ಒಬ್ಬಗೆ ಬಂದತ್ತೆ ಏನ್ ನಾಳೆ ಬಿಜೆಪಿ ಅವ್ನು ಬಿಟ್ಟು ಬಿಟ್ಟ ಮೀಟರ್ ಆಗ್ತದೆ ಇಲ್ಲಿ ಕೇಬಿ ಅದ ಏನ್ ಜೆಡಿಎಸ್ ಗಟ್ಟ ಮೀಟರ್ ಕೊಂಡಿರ್ತಾವ ಕಾಂಗ್ರೆಸ್ ಗಟ್ಟ ಮೀಟರ್ ಕೊಂಡಿರ್ತಾವ ಎಲ್ಲ ನಮ್ದ ಇಲ್ಲಿ ಎಲ್ಲಾ ಪಕ್ಷಗಳು ನಾವು ಮಾಡಿದಾಗ ಪಕ್ಷಗಳು ಯಾವ ಏನ್ ನಮ್ಮನ್ನ ಬಿಟ್ಟು ಪಕ್ಷ ಅದಾವ ಯಾವ ಪಕ್ಷಗಳು ನಮ್ಮ ರೈತರು ಬಿಟ್ಟದ ಯಾರು ನೋಡುದು ನಾವು ಹಾಕಿದಾಗ ಪಕ್ಷಗಳು ತಯಾರಾಗ್ತಾವ ಚಿಂತನೆ ಮಾಡಬೇಕಾಗಿದೆ ನಮ್ಮನ್ನ ಆಳುವ ಪ್ರಭುಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ ಈಗ ನಾವೆಲ್ಲ ರೈತಾಪಿ ಜನರು ನೇಕಾರ ಸಮಾಜದವರು ಸಾರ್ವಜನಿಕರು ನೌಕರಸ್ಥರು ಇದರಲ್ಲಿ ಯಾರಿಗೆ ಕರೆಂಟ್ ಇರಲಿಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಒಬ್ಬ ಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗೆ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ ಅಥವಾ ದೇಶದ ಪ್ರಧಾನಿ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ ಮೂಲಭೂತ ಸೌಲಭ್ಯಗಳಲ್ಲಿ ಅತಿ ಅವಶ್ಯಕವಾಗಿರೋದು ಇವತ್ತು ವಿದ್ಯುತ್ ಇಂಡಸ್ಟ್ರಿಗಳು ನಡೀತಾ ಇರೋದು ವಿದ್ಯುತ್ ಮೇಲೆ ರೈತರ ಪಂಪ್ ಸೆಟ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ ನೇಕಾರಿಕೆ ನಡೀತಾ ಇರೋದು ವಿದ್ಯುತ್ ಮೇಲೆ ಇವತ್ತು ಬಸ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ ಇಷ್ಟೆಲ್ಲ ನಡೀತಾ ಇದ್ದಾಗೂ ಕೂಡ ಈ ಕೆಬಿ ಅನ್ನೋದು ಏನಾದರೂ ಹಾನಿಗೊಳಗಾಗಿತ್ತು ಅಥವಾ ಲಾಸ್ ಆಗೈತೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ 1897ರಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ವಿದ್ಯುತ್ ವಲಯ ಆರಂಭ ಆಯಿತು. ಸ್ವತಂತ್ರ ನಂತರ ಸಾರ್ವತ್ರಿಕವಾಗಿ ಸರ್ಕಾರದ ಅಧೀನದಲ್ಲಿ ನಡೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ 38ನೇ ಖಂಡಿಕೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ವಿದ್ಯುತ್ ವಲಯವನ್ನು ನಿಯಂತ್ರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಸಂವಿಧಾನದಲ್ಲಿ. ಅಂದ್ರೆ ಇವತ್ತು ಖಾಸಗೀಕರಣಕ್ಕೆ ನಾನು ಕೇಂದ್ರ ಸರ್ಕಾರನ ಅಷ್ಟೇ ದೂಷಣೆ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಥಮಿಕ ವಲಯವಾದಂತಹ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದನ್ನ, ಯಾಕಂದ್ರೆ
ಸರ್ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಐತಿಲ್ಲ ಸರ್. ಒಂದ್ ನಿಮಿಷ ಸರ್ ಮಾಡ್ತಾ ಇಲ್ಲ ಸರ್, ಒಂದ್ ನಿಮಿಷ ಸರ್, ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಿ ಸರ್. ನೀವು ಮಾತಾಡುತ್ತೆ ಸ್ಪಷ್ಟೀಕರಣ ಕೊಡ್ರಿ. ತಪ್ಪ ಇದ್ರೆ ಒಂದ್ ನಿಮಿಷ ಶಾಸಕರ ನಾವು ಮಾತಾಡ್ಲಿಕ್ಕೆ ಹಾಕದ, ದಯವಿಟ್ಟು ತಪ್ಪಿದ್ರೆ ತಾವು ವಿವರಣೆ ಕೊಡಿ. ಬಿಟ್ಟು ಹೋಗುದಲ್ಲ, ಇದು ಮಾತನಾಡುತ್ತೆ ಬಿಟ್ಟು ಹೋಗುದಲ್ಲ. ಮಾತಾಡೋರೆಲ್ಲರೂ ಹೋಗಿ ದಯವಿಟ್ಟು ಇಲ್ಲಿ ನೋಡ್ರಿ, ದಯವಿಟ್ಟು ಉಳಿದವ್ರು ಕೂಡ್ರಿ, ಅದನ್ನ ಬಿಡ್ರಿ, ವಾತಾವರಣ ತಿಳಿವಳಿಸಿ ಮತ್ ಮುಂದಿನ ಸಭೆ ಚಾಲು ಮಾಡ್ರಿ. ಹೋರಾಟಕ್ಕೆ ಬಂದಿದೀವಿ ಇಲ್ಲಿ, ಬೇಕಾದವ್ರು ಬರ್ತಾರೆ, ಬೇಡದವ್ರು ಹೋಗ್ತಾರೆ, ತಲೆ ಕೆಡಿಸ್ಕೊಬೇಡ್ರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಏಕೆ ಬೇಕು, ಏಕೆ ಬೇಕು, ವಿದ್ಯುತ್ ಖಾಸಗೀಕರಣಕ್ಕೆ. ಹಲೋ, ನಿಮಗೆ ವಿನಂತಿ, ದಯಮಾಡಿ ನಾನು ಹೇಳಕತ್ತೀನಿ, ಹಲೋ, ಇಲ್ಲಿ ಏನು ಜಗಳ ಗೊತ್ತಿಲ್ಲ, ಅವರಿಗೆ ಚಳವಳಿ ಅವರಿಗೆ ಯಾರಿಗೆ ತಂದುಕೊಡ್ರಿ. ಇದು ದಯವಿಟ್ಟು ಶಾಸಕರಿಗೆ ವಿರೋಧಿಗಳು ಮಾಡ್ತಾರಲ್ಲ, ಅದನ್ನು ಪ್ರಶ್ನೆ ಮಾಡಕ್ ಬಂದಿಲ್ಲ. ಇಲ್ಲಿಗೆ ಏನ್ ಹುಡುಗಾಟಿಗೆ ಐತಿ, ಪಂಚಾಯತ್ ಮೆಟ್ಲಕೊಂಡಿರ್ತಾವ ಎಂದು 2004ನೇ ಇಸ್ವಿಯೊಳಗ ಯಶಾಮಠ ಕೃಷ್ಣ ಇದ್ದಾಗ ಮೆಟ್ಲು ಕುಂತಿದ್ದು ಎಲ್ಲಾ ಮೆಟ್ಲುಗಳನ್ನು ಕಿತ್ತ ಟಿಸಿ ಆಫೀಸ್ ಒಂದು ಸುಟ್ಟಿ, ಅವನ್ನ ಸುಟ್ಟಾಗಿ ಮೆಟ್ರೋ ವಾಪಸ್ ಹತ್ತಿ ಚಳವಳಿ ಆದ್ಮೇಲೆ ಇವತ್ತಿನ ಮಟ್ಟ ಉಚಿತ ವಿದ್ಯುತ್ ಆಗೈತೆ. ಏನ್ ಹುಡುಗಾಟಿ ಐತಿ, ಏನ್ ಮಾಡೋದು ಹೇಳ, ಸ್ವಲ್ಪ ಯಾವ ತಿಂಡಿ ಬಡಿ ಬಂದ್ರೆ ಏನ್ ಹುಡುಗಾಟಿ ಐತಿ. ಚಳವಳಿ ಅಂತ ಧನ್ಯವಾಗಿ ತಿಳ್ಕೊಂಡ್ರೆ ಏನ್ ಚಳವಳಿ ಕಿಮ್ಮತ್ತಿಲ್ಲ, ಆ ಕಿತ್ತ ಮಾಡ್ಬೇಕು ಬಂದಿಲ್ಲ. ನಡೀತದ, ಒಂದ್ ದಿವಸ ಬದುಕಬಹುದು. ಕರೆಂಟ್ ಇಲ್ಲ ಅಂದ್ರೆ ಯಾರು ಒಂದು ತಾಸು ನಮ್ಮ ಮನೆಗೆ ಕೊಂಡು ಸ್ಥಿತಿ ಇಲ್ಲ. ಇಂತಹ ಸಮಯದೊಳಗ ಈ ಆತ್ಮೀಯ ಎಲ್ಲ ರೈತ ಬಾಂಧವರಲ್ಲಿ ಮನವಿ, ನಾನು ಇದೇಗೆ ಮಾತಾಡುತ್ತಾಗ ಶಾಸಕರ ತಾಳ್ಮೆಯಿಂದ ಇದ್ದು ನನ್ನ ತಪ್ಪು ಏನಾರ ಇದ್ರೆ ಹೇಳಿದ್ರೆ ನಾನು ಬಹಳ ಒಳ್ಳೆಯವರು ಅಂತೇಳಿ ಹೆಮ್ಮೆಯಿಂದ ಒಪ್ಕೋತಿದ್ದೆ. ಯಾಕಂತಂದ್ರೆ ಹೇಳೋ ವಿಷಯನ ಕೇಳಾರ್ದ ಅರ್ಧಕ್ಕೆ ಮಟ್ಟುಕೊಂಡು ನಮ್ಮ ದೇಶ ಹಾಳಾಗ್ತಾ ಇರೋದು ಹೊಲಸ ರಾಜಕಾರಣ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿವಿ ನಮ್ದೆಲ್ಲ ಒಂದೊಂದು ಪಕ್ಷಕ್ಕೆ. ಯಾಕಂದ್ರೆ ನಮ್ಮವ್ರು ಬಂದ್ರೆ ಅಷ್ಟೇ ನಾವು ಬರಕ್ ಹತ್ತೀವಿ, ನಮ್ಮ ಬುಡದಾಗ ಬೆಂಕಿ ಬಿದ್ದದ ಅನ್ನೋದು ಎಲ್ಲರೂ ಮರೆತು ಬಿಟ್ಟಿವಿ. ಇವತ್ತ ಒಂದು ವಿಚಾರ ಮಾಡ್ರಿ, ಕರೆಂಟ್ ವ್ಯವಸ್ಥೆ ಏನಾರ ನುಕ್ಸಾನದೊಳಗಿದ್ರ ಅಥವಾ ವಿದ್ಯುತ್ ತಯಾರಿಕೆ ಲಾಸ್ನಾಗಿದ್ರ ಅಥವಾ ನಮ್ಮ ನಡೆಸಕ್ ನೀಗಲಿಲ್ಲ ಅಂದ್ರೆ ನಾವು ಖಾಸಗಿ ಕಂಪನಿ ಕೊಡಬೇಕು. ಕೇಂದ್ರ ಸರ್ಕಾರದಲ್ಲಿ ಸಿಆರ್ಸಿ, ಸ್ಟೇಟ್ ನಲ್ಲಿ ಕೆಇಆರ್ಸಿ 2 ಘಟಕಗಳಿದ್ದು 520 ಗಿಗಾವ್ಯಾಟ್ ವಿದ್ಯುತ್ ತಯಾರು ಮಾಡುವಂತ ಶಕ್ತಿ ಭಾರತ ಇವತ್ತು ಪ್ರೆಸೆಂಟ್ ಅದ. ಅಂದ್ರೆ 5,22,000 ಮೆಗಾವ್ಯಾಟ್ ಕರೆಂಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಬೇಕಾಗಿದ್ದು ಕೇವಲ 267 ಗಿಗಾವ್ಯಾಟ್. ಭಾರತ ದೇಶದಲ್ಲಿ 520 ಗಿಗಾವ್ಯಾಟ್ ತಯಾರು ಮಾಡಿ 267 ಗಿಗಾವ್ಯಾಟ್ ಅನ್ನ ಉಪಯೋಗ ಮಾಡಿಕೊಂಡು 250 ಗಿಗಾವ್ಯಾಟ್ ಅನ್ನ ನೇಪಾಳ, ಬಾಂಗ್ಲಾದೇಶ,
ಶ್ರೀಲಂಕಾ ಕಡೆ ಮಾರ್ಕೊಂಡು ರೊಕ್ಕ ಮಾಡ್ಕೊಳಕತ್ತೀವಿ. ಇವತ್ತು ಸರ್ಕಾರಿ ಸಂಸ್ಥೆಗಳು ಅದ್ರ ಮೇಲೆ ಎಷ್ಟು ಡಿಪೆಂಡ್ ಇದಾವಂದ್ರ ಇಡೀ ದೇಶದಾಗ 40 ಲಕ್ಷ ಜನ KV ಒಳಗೆ ನೌಕರಿ ಮಾಡತ್ತಾರ. ಕರ್ನಾಟಕದಾಗ 96,000 ಜನ ನೌಕರಿ ಮಾಡಕತ್ತಾರ. ಇಷ್ಟೆಲ್ಲ ಡಿಪೆಂಡೆನ್ಸ್ ಇರುವಂತ ಕುಟುಂಬಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ರೈತರ ಮನೆ ಬಾಗಿಲಿಗೆ 24 ಗಂಟೆ ವಿದ್ಯುತ್ ಅನ್ನು ತಲುಪಿಸಿದಾಗಿ ಕೂಡ ಇದನ್ನ ಯಾವ ಸ್ವಾರ್ಥಕ್ಕಾಗಿ ಮಾರಕತ್ತೀರಿ? ಯಾಕಂದ್ರ 2025-26 ವರದಿಯನ್ನು ತೆಗೆದು ನೋಡ್ರಿ. 2,701 ಕೋಟಿ ರೂಪಾಯಿ ಲಾಭದೊಳಗ ಎಲೆಕ್ಟ್ರಿಸಿಟಿ ಬೋರ್ಡ್ ಅದ. ಯಾಕಂದ್ರ ನಾವು ಸರ್ಕಾರಕ್ಕೆ ಒಬ್ಬರ ಇಡೀ ದೇಶದಲ್ಲಿ 4,200 MLAಗಳು, 543 MPಗಳು, 245 ರಾಜ್ಯಸಭಾ ಸದಸ್ಯರು, ಇವ್ರನ್ನೆಲ್ಲ ಪಗಾರ ಕೊಟ್ಟು ಎದಕ್ಕಿಟ್ಟಿವಿ? ಈ ಆಯೋಗಗಳನ್ನು ನಿಯಂತ್ರಣ ಮಾಡಕ್ಕೋ ಅಥವಾ ಯುದ್ಧ ವ್ಯವಸ್ಥೆಗಳನ್ನ ಹಾಳು ಮಾಡಿ ಮಾರ್ಕೊಂಡು ಹೋಗಕ್ಕೋ? ಯಾಕಂದ್ರೆ ಎಲ್ಲಾ ರೈತರು ಇವತ್ತು ಚಿಂತನೆ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ನಾನು ಶಾಸಕರಿಗೆ ಹೇಳುವಂತ ವಿಷಯನ ಅಪಾರ್ಥ ಮಾಡಿಕೊಂಡು ಜಗಳಕ್ಕೆ ಬಿದ್ರು. ನಾನು ಹೇಳಿದೆ, ಶಾಸಕರೇ ದಯವಿಟ್ಟು ನಿಂದಿರ್ರಿ, ನಾನು ತಪ್ಪಾಗಿದ್ರ ಇದೇ ವೇದಿಕೆ ಒಳಗೆ ಚರ್ಚೆ ಮಾಡೋಣ, ತಪ್ಪಿದ್ರೆ ನಾವು ಒಪ್ಕೋತೀನಿ ಅಂತ ಹೇಳೋದು ಕೇಳಕ್ ಹೇಳಿಲ್ಲ ಅಂದ್ರೆ ಇನ್ನು ನಾವು ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮದೆಲ್ಲ ಸಮಸ್ಯೆಯನ್ನ ವಿಧಾನಸೌಧದಲ್ಲಿ ಚರ್ಚಿಸ್ಲಿಕ್ಕಂತ ನಾವು ಶಾಸಕರನ್ನ ಮಾಡೀವಿ. ನಮ್ಮ ಶಾಸಕರು ನಮ್ಮನ್ನು ಮುಂದೆ ನಿಂತು ಮಾತಾಡಲ್ಲ ಅಂದ್ರ, ಇದ್ದವರು ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾರಂದ್ರ ಇನ್ನು ಹೋರಾಟಕ್ಕೆ ಏನು ಬೆಲೆ ಅದ? ಯಾವ ವ್ಯಕ್ತಿ ನಾನು ವೈಯಕ್ತಿಕವಾಗಿ ನಾನು ಮನಸ್ಸು ಕೆಲಸಕ್ಕೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಗಂಗಾಧರ ಮೇಟಿ ಅವರವ್ರ ಮನೆ ಸಂಬಂಧ ಬಂದಿಲ್ಲ. ಈ ಸಾಮಾಜಿಕ ವ್ಯವಸ್ಥೆ ಹಾಳಾಗುತ್ತಿರುವಂತ ಸಾಮಾಜಿಕ ವ್ಯವಸ್ಥೆಯನ್ನ ಸರಿಪಡಿಸುವ ದೃಷ್ಟಿ ಇಟ್ಟುಕೊಂಡು ಇವತ್ತು ವ್ಯವಸ್ಥೆ ಒಳಗೆ ವಿರುದ್ಧ ಹೋರಾಡ್ತಾ ಇದ್ದೀವಿ. ಟಾಟಾ ಕಂಪನಿಗೆ ಇವತ್ತು ಗುತ್ತಿಗೆ ಕೊಡ್ತಾರೆ. ನಾಳೆ ಟಾಟಾ ಕಂಪನಿ ಮೀಟರ್